ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾನು ಫೆಬ್ರವರಿ ಮತ್ತು ಮಾರ್ಚ್, ಈಗ ಮಾರ್ಚ್ 15 ಅಲ್ವಾ. ಸೊ 1.5 ತಿಂಗಳಿಂದ ಎಷ್ಟು ದುಡ್ಡನ್ನು ಕೂಡಿಟ್ಟೆ, ಏನೇನನ್ನು ನಾನು ಸೇವ್ ಮಾಡಿದೆ, ಕಿಚನಲ್ಲಿ ಆಗ್ಬೋದು, ಕಿಚನಿಂದ ಆ್ಯಂಡ್ ನೆಕ್ಸ್ಟು ಕೆಲವೊಂದು ಅಮೆಝಾನ್ ಪರ್ಚೇಸಲ್ಲಿ ಕೆಲವೊಂದು ಕಡಿಮೆ ಮಾಡಿ ಎಷ್ಟು ದುಡ್ಡನ್ನು ಸೇವ್ ಮಾಡಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಪರ್ಸ್ ಬಂದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ದು. ಅದೇನೋ ಗೊತ್ತಿಲ್ಲ, ಈ ಪರ್ಸು ಒಂಥರ ಲಕ್ಕಿ. ನನಗೆ ದುಡ್ಡನ್ನು ಜಾಸ್ತಿ ಇಟ್ಟಷ್ಟು ಜಾಸ್ತಿ ಸೇರ್ತಾ ಇರುತ್ತೆ. ನನಗೆ ಅದೊಂಥರ ಖುಷಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಇದರಲ್ಲ ಈ ನಡುವೆ ಇಡ್ತಾ ಇದ್ದೀನಿ. ಉಂಡಿ ಬಿಲೀವ್ ಮಾಡ್ತೀನಿ, ಬಟ್ ನಾನು ಜಾಸ್ತಿ ನಂಬೋದು ಬಂದು ಪರ್ಸು ಮತ್ತು ನನ್ನ ಸೀರೆ. ಸೊ ನನ್ನ ಸೀರೆಗಳ ಜೊತೆ ಯಾವ ಸೀರೆ ನನಗೆ ಜಾಸ್ತಿ ಖುಷಿ ಕೊಟ್ಟಿರುತ್ತೆ ಅಂದರೆ ಜಾಸ್ತಿ ಚೆನ್ನಾಗಿ ಕಾಣಿಸಿರ್ತೀನಿ, ಮತ್ತು ಯಾವ ಸೀರೆಯಲ್ಲಿ ನನಗೆ ಒಂದು ಒಳ್ಳೆ ಪಾಸಿಟಿವಿಟಿ ಅವತ್ತು ನಡೆದಿರುತ್ತೆ ಆ ಸೀರೆ ನೆನ್ಪಿಟ್ಕೋತೀನಿ ನಾನು. ಸೊ ಆ್ಯಕ್ಚುಲಿ ನನಗೆ ಪರ್ಪಲ್ ಕಲರ್ ಬಂದು ಸ್ವಲ್ಪ ಜಾಸ್ತಿ ಇಷ್ಟ. ಸೊ ಆ ಥರ ಕಲರ್ ಸ್ಯಾರಿಯಲ್ಲಿ ಬಂದು ಆ್ಯಕ್ಚುಲಿ ನನ್ನ ಬರ್ತ್ಡೇ ದಿವಸ ಒಂದ್ಸಲಿ ಅದು 2018 ಆ ಸ್ಯಾರಿ ನಾನು ಹಾಕ್ಕೊಂಡಿದ್ದೆ. ಸೊ ಆ ಸ್ಯಾರಿನ ಉಟ್ಕೊಂಡಿದ್ದಾಗಲೇ ನಮ್ಮ ಮನೆಯವ್ರು ಬಂದು ನನಗೆ ಈ ಚೈನನ್ನು ಬಂದು ಅಂದರೆ ಮೊದಲೇ ಆರ್ಡ್ರ್ ಕೊಟ್ಟಿದ್ವಿ. ಆವತ್ತಿನ ದಿವಸ ಆ ಸ್ಯಾರಿನ ಹಾಕ್ಕೊಂಡು ನಾನು ನಮ್ಮ ರಿಲೇಟಿವ್ಸ್ ಅವ್ರದ್ದು ಅಂಗಡಿ ಇದೆ, ಸೊ ಅಲ್ಲಿ ಹೋಗಿನೇ ನನ್ನ ಕಣ್ಮುಂದೆನೇ ಎಲ್ಲನೂ ಪೂರ್ತಿ ಎಲ್ಲನೂ ಫಿಕ್ಸ್ ಮಾಡಿ, ಅಂದರೆ ಚೈನ್ ಪೂರ್ತಿ ರೆಡಿ ಇತ್ತು, ಮೂಪು ಚೈನ್ ಎಲ್ಲ ರೆಡಿ ಇತ್ತು, ಬಟ್ ತಾಳಿಗಳೆಲ್ಲನೂ ಜೋಡಿಸೋದಿರುತ್ತಲ್ಲ, ನನ್ನ ಕಣ್ಮುಂದೆನೇ ಪಾಲಿಶ್ ಎಲ್ಲನೂ ಹಾಕಿ ಕರೆಕ್ಟಾಗಿ ಅದನ್ನು ಜೋಡಿಸಿ ನನ್ನ ಕಣ್ಮುಂದೆ ನಮ್ಮ ಮನೆಯವ್ರ ಕೈಯಿಂದ ನನಗೆ ಬಂದು ಅದನ್ನು ಹಾಕ್ಸೋದು. ಸೊ ಅದು ಹತ್ರ ಹಾಕ್ಸುವಾಗ ತುಂಬ ಅವತ್ತಿನ ದಿನ ನಾನು ಆ ಸ್ಯಾರಿನ ಉಟ್ಕೊಂಡಿದ್ದೆ, ನನಗದು ತುಂಬ ಖುಷಿ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ಆ ಥರ ಸ್ಯಾರಿ ಯಾವುದನ್ನು ಇದೆ ಅಂತಂದರೆ ನಾನು ಏನು ಮಾಡ್ತೀನಿ, ಆ ಸ್ಯಾರಿನ ಕಣ್ಮುಂದೆನೇ ಇಟ್ಕೊಂಡಿರ್ತೀನಿ. ಏನಾದರೂ ನಮ್ಮ ಮನೆಯವ್ರು ದುಡ್ಡು ಕೊಟ್ಟರು ಅಂದರೆ ಸಡನ್ನಾಗಿ ನಾನು ಅದನ್ನು ಆ ಸ್ಯಾರಿ ಒಳಗಡೆ ಎತ್ತಿಟ್ಬಿಡ್ತೀನಿ. ಸೊ ಈ ಥರ ಟಿಪ್ಸ್ಗಳನ್ನು ಫಾಲೋ ಮಾಡ್ತೀನಿ ನಾನು. ಮತ್ತು ಅದೇ ಒಂದೊಂದು ಲೇಯರ್ ಕೆಳಗಡೆನೇ ಇಟ್ಕೊಂಡು ಬರ್ತೀನಿ. ಅಂದರೆ ನಾವು ಮಡ್ಚಿರ್ತೀವಲ್ವ, ಈ ರೀತಿ ಲೇಯರ್ ಒಂದು 2-3 ಲೇಯರ್ ಆದರೂ ನಮಗೆ ಸಿಗುತ್ತೆ ಆ ಸ್ಯಾರಿಲಿ ಎತ್ತಿಡೋದು. ಆ ಥರ ಯಾರಿಗೂ ಸಾಮಾನ್ಯವಾಗಿ ಗೊತ್ತಿರಲ್ಲ, ನಾನು ಸೀರೆಗಳಲ್ಲೇ ಇಡ್ತೀನಿ ಅಂತ ಗೊತ್ತು, ಯಾವ ಸೀರೆ ಅಂತ ಯಾರಿಗೂ ನಾನು ಹೇಳಲ್ಲ. ಸೊ ನಾನು ಕೈ ಇಟ್ಟರೆ ಮಾತ್ರನೇ ಅದು ದುಡ್ಡು ಸಿಗೋದು, ಆ ಥರ ನಾನು ಫಾಲೋ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ರೀತಿ ಪರ್ಸು, ಯಾವ ಪರ್ಸಲ್ಲಿ ಜಾಸ್ತಿ ದುಡ್ಡು ಜಿಪ್ ಕೂಡ ಹಾಕೋಕ್ಕೆ ಕಷ್ಟಪಟ್ಟಿರ್ತೀನೋ ಆ ಥರ ಪರ್ಸ್ಗಳನ್ನು ನೆನ್ಪಿಟ್ಕೊಂಡಿರ್ತೀನಿ. ಯಾಕಂದರೆ ನಾನು 12 ಗ್ರಾಮ್ ವಾಲೆ ತೊಗೊಳಕ್ಕೆ ಹೋಗುವಾಗ ನನ್ನ ಹತ್ರ ಈ ಪರ್ಸಿಂದಾನೇ ನಾನು ದುಡ್ಡನ್ನು ಇಟ್ಕೊಂಡು ನಾನು ಅಂಗಡಿಗೆ ಹೋಗಿ ತೊಗೊಂಡಿದ್ದಿದ್ದು. ಆಗ ಇದರಲ್ಲಿ ಫುಲ್ಲಾಗೆ ನಾನು ದುಡ್ಡು ಇಟ್ಕೊಂಡು ಹೋಗ್ತಾಯಿದ್ದೆ. ಆ್ಯಂಡ್ ನೆಕ್ಸ್ಟು ಏನಾದರೂ ಲಲಿತಾ ಜ್ಯುವೆಲರಿಗೆ ಹೋಗಬೇಕು ಅಂದರೆ ಇದರಲ್ಲೇ ದುಡ್ಡು ಇಟ್ಕೊಂಡು ಹೋಗ್ತೀನಿ. ಏನೋ ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ. ಸೊ ಈ ಪರ್ಸಲ್ಲಿ ದುಡ್ಡು ಮಾತ್ರ ಅಲ್ಲ, ನಾನು ನನ್ನ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡು, ಕ್ರೆಡಿಟ್ ಕಾರ್ಡ್ಸು, ನನ್ನ ಡೆಬಿಟ್ ಕಾರ್ಡ್ಸ್ ಎಲ್ಲನೂ ಇದರಲ್ಲೇ ನಾನು, ಮತ್ತು ನಂದು 2-3 ಫೋಟೋಸು, ನಮ್ಮ ಮನೆಯವ್ರ ಫೋಟೋಸು, ಮಕ್ಕಳದ್ದು ಒಂದು 2-3 ಫೋಟೋಸು ಎಲ್ಲನೂ ಇಟ್ಕೊಂಡಿರ್ತೀನಿ. ಬಿಕಾಸ್ ನಾನು ಜಾಸ್ತಿ ಟ್ರಾವೆಲ್ ಮಾಡೋದು ಇದನ್ನು ಎತ್ಕೊಂಡೇ ಇಮಿಡಿಯೇಟಾಗಿ ಏನಾದರೂ ಒಂದು ಆಧಾರ್ ಕಾರ್ಡ್ ಅದು ಇದು ಬೇಕು ಅಂದರೆ, ಪಾನ್ ಕಾರ್ಡ್ ಬೇಕು, ಇಲ್ಲ ಫೋಟೋಸ್ ಬೇಕು ಅಂದರೆ ನನಗೆ ಇದಾಗುತ್ತೆ. ಮತ್ತು ಹೊರಗಡೆ ಏನಾದರೂ ಪರ್ಚೇಸ್ಗೆ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಪರ್ಸನ್ನು ಬಂದು ನಾನು ಆದಷ್ಟು ತುಂಬ ಪಾಸಿಟಿವ್ ಆಗಿ ಬಿಲೀವ್ ಮಾಡ್ತೀನಿ. ಹಾಗಾಗಿ ಈ ಸಲ ನನಗೆ ಹತ್ತತ್ರ ಒಂದು ಎಷ್ಟು ದುಡ್ಡು ಸೇರಿದೆ ಅಂದರೆ ಒಂದು ನೋಡ್ತೀನಿ, ಎಣಿಸ್ತೀನಿ ನಾನು, 500 ರುಪೀಸ್ ಯಾವಾಗೂ ಇದರಲ್ಲಿ ಇಟ್ಟಿರ್ತೀನಿ. ಚಿಲ್ಲರೆ ಯಾವತ್ತೂ ಇದರಲ್ಲಿರುತ್ತೆ. ಸೊ ಫೆಬ್ರವರಿಯಿಂದ ಮಾರ್ಚ್ವರೆಗೂ ನಾನು ಕೂಡಿಟ್ಟಿರೋ ಹಣ ಬಂದು ಟೋಟಲ್ ಆಗಿ ಬಂದು 3,500 ಇದೆ. 500 ರೂಪಾಯಿ ಬಂದು ಯಾವಾಗಲೂ ಅದರಲ್ಲಿ ಇರುತ್ತೆ. ಸೊ 3,500 ರೂಪಾಯಿ ಬಂದು ಈ 1.5 ತಿಂಗಳಲ್ಲಿ ನಾನು ಮನೆಯಲ್ಲಿ ಕೂಡಿಟ್ಟಿರುವಂಥದ್ದು. ಅಂದರೆ ಪರ್ಚೇಸ್ ಮಾಡೋದು ಕಡಿಮೆ ಮಾಡಿದ್ದೀನಿ ಈ ನಡುವೆ. ಅಮೆಝಾನಲ್ಲಿ ಪ್ಯಾಂಟ್ರಿಯಲ್ಲಿ ಕೂಡ ಇರೋದನ್ನ ಪರ್ಚೇಸ್ ಮಾಡ್ತಿಲ್ಲ, ಇರೋ ಕಾಳುಗಳು, ಇರೋ ಬೇಳೆಗಳನ್ನ ಯೂಸ್ ಮಾಡಿ ಎಲ್ಲ ಅಡುಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಶ್ಯಾಂಪೂನು ಅಷ್ಟೇ ಆಫರ್ ಇದ್ದಾಗ ತೊಗೊಂಡ್ಬಿಡ್ತೀನಿ. ಸೋಪು, ಶ್ಯಾಂಪು ಇದೆಲ್ಲ ಆಫರ್ ಇದ್ದಾಗ ತೆಗೆದಿಟ್ಕೊಂಡ್ಬಿಡ್ತೀನಿ. ಸೊ ಅದರಲ್ಲಿ ಕೂಡ ನನಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅಮೆಝಾನಲ್ಲಿ. ICICI ಕ್ರೆಡಿಟ್ ಕಾರ್ಡ್ ಅಮೆಝಾನ್ದು ನಾನು ಯೂಸ್ ಮಾಡ್ತಿರೋದು. ಅದರಲ್ಲಿ ಕೂಡ ನನಗೆ ಹತ್ತತ್ರ ಇಲ್ಲಿವರೆಗೂ ಒಂದು ಆ ಕ್ರೆಡಿಟ್ ಕಾರ್ಡ್ ಬಂದು ಹತ್ತತ್ರ ಒಂದು 4-5 ತಿಂಗಳಾಯಿತು. ಇಲ್ಲಿವರೆಗೂ 2,000 ಚಿಲ್ಲರೆ ನಾನು ಬಂದು ಕ್ಯಾಶ್ ಬ್ಯಾಕ್ ಅರ್ನ್ ಮಾಡಿದ್ದೀನಿ. ಸೊ ಆ ಥರ ಪರ್ಚೇಸ್ ಮಾಡುವಾಗ ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ ಜನ್ರೇಟ್ ಆಗೋವಾಗ 100 ರೂಪಾಯಿ, 150 ರೂಪಾಯಿ, 117 ರೂಪಾಯಿ, 137 ರೂಪಾಯಿ ಈ ರೀತಿ ಬಂದು ನನಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಸೊ ಆ ಥರ ನಾನು ಫಾಲೋ ಮಾಡಿದ್ದೀನಿ. ಸೊ ಈ ಥರ ಬೇಡದೇ ಇರೋ ವಸ್ತುಗಳು ಈ ಸಲ ಎಲ್ಲ ನಾನೇನು ಆರ್ಡ್ರ್ ಮಾಡಿ ತರಿಸ್ಕೊಂಡಿಲ್ಲ. ಆಫರ್ ಇದ್ದಾಗೆಲ್ಲ ತರಿಸ್ಕೊಂಡು ಇಟ್ಕೊಂಡಿದ್ದೆ. ಜಾಸ್ತಿ ಪರ್ಚೇಸ್ ಕೂಡ ಈ ಸಲ ನಾನೇನು ಮಾಡಿಲ್ಲ. ಹಾಗಾಗಿ ಅದರಿಂದ ಒಂದು 2,000 ರೂಪಾಯಿ ನನಗೆ ಬಂದು ಸೇವ್ ಆಯಿತು. ಮತ್ತು ತರಕಾರಿಗಳು ಫ್ರೆಶ್ ಆಗಿ ಏನೇನು ಸೀಸನಲ್ಲಿ ತರಕಾರಿ ಬರುತ್ತೋ ಅದೆಲ್ಲ ತೊಗೊಂಬಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು 15ರಿಂದ
20 ದಿವಸ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದು ಚೆನ್ನಾಗಿ ನಮ್ಮ ತರಕಾರಿ ಆಗುತ್ತೆ. ಮತ್ತು ಬಂದು ಕೆಲವೊಂದು ವಿಷಯಗಳನ್ನ ನಾನು ಫಾಲೋ ಮಾಡಿದೆ ಈ ಸಲ. ಮತ್ತು ಇದು ವೈಫೈ ನಾವು ಹಾಕಿಸ್ತೀವಲ್ಲ ಮನೇಲಿ, ಅದು ಬಂದು 3 ತಿಂಗ್ಳಿಗೆ ಒಂದ್ಸಲಿ ಹಾಕ್ಕೊಂಡ್ರೆ ನಮಗೆ ಒಂದೇ ತಿಂಗಳಿಗೇ ₹117 ಬಂದು ನನಗೆ ಸೇವ್ ಆಗುತ್ತೆ. ನಾನು 1 ತಿಂಗ್ಳಿಗೆ ಒಂದ್ಸಲಿ ಹಾಕ್ಸ್ಕೊಂಡ್ರೆ ₹717 ಬೀಳುತ್ತೆ. ಅದೇ 3 ತಿಂಗ್ಳಿಗೆ ಒಂದ್ಸಲಿ ಆ ಥರ ಹಾಕ್ಸ್ಕೊಂಡ್ರೆ ₹1500, 1700 ಆ ಥರ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋವಾಗ ನನಗೆ ಖಂಡಿತವಾಗ್ಲೂ ಒಂದು ₹100, ₹99 ಈ ರೀತಿ ನನಗೆ ಲಾಂಗ್ ಟೈಮ್ ನಾವು ಪೀರಿಯಡಲ್ಲಿ ನಾವು ವೈಫೈ ಕನೆಕ್ಷನ್ಸ್ ಹಾಕುವಾಗ ನಮಗೆ ತಿಂಗಳಿಗೆ ಹೇಗೂ ಒಂದು ₹100 ಆ ರೀತಿ ಉಳಿಯುತ್ತೆ. ಸೊ ಆ ಥರ ಎಲ್ಲನೂ ಪ್ಲ್ಯಾನ್ ಮಾಡಿದ್ದೆ ಫೆಬ್ರವರಿ ಮತ್ತು ಮಾರ್ಚಲ್ಲಿ ನಾನು. ಸೊ ಈ ರೀತಿ ದುಡ್ಡನ್ನು ಬಂದು ಸೇವ್ ಮಾಡಿರೋದು. ಮತ್ತು ಮಕ್ಳಿಗೂ ಅಷ್ಟೇ ಜಾಸ್ತಿ ಕುರುಕು ತಿಂಡಿಗಳು, ಜಾಸ್ತಿ ಓವರಾಗಿ ಸ್ವೀಟ್ಸು ಅದು ಇದು ಏನು ಪರ್ಚೇಸ್ ಮಾಡ್ತಾ ಇಲ್ಲ. ಇವಾಗ ಜಂಕ್ ಫುಡ್ಸ್ ಮಕ್ಳಿಗೆ ಕೊಡ್ತಾ ಇಲ್ಲ. ಆಲ್ಮೋಸ್ಟ್ ಆಗಿ ತೊಗೊಂಡು ಬಂದರೆ ಬ್ರೆಡ್ ತರ್ತೀನಿ, ಮೊಟ್ಟೆ ಪಪ್ಸ್ ತಂದು ಕೊಡ್ತೀನಿ, ಮತ್ತು ಬಂದು ಹೆಲ್ದಿ ಆಗಿರುವಂತಹ ಒಂದು ಐಟಮ್ಸ್ನೇ ತಂದು ಕೊಡ್ತೀನಿ. ಜಾಸ್ತಿ ಇವಾಗೆಲ್ಲ ಸ್ವೀಟ್ಸ್ ಅದು ಇದು ಮಕ್ಕಳಿಗೆ ಚಾಕ್ಲೇಟ್ ಐಟಮ್ಸ್ ಅಂಥವೆಲ್ಲ ಪರ್ಚೇಸ್ ಮಾಡ್ತಿಲ್ಲ. ಈಗ ಸಿಕ್ಕಾಪಟ್ಟೆ ಬಂದದ್ರಲ್ಲಿ ನಾನು ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದೀನಿ ಹುಡುಗರಿಗೆ. ಸೊ ಇವಾಗ ಆ ಥರ ಮಾಡ್ತಾ ಇರೋದ್ರಿಂದ ಹುಡುಗರು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ. ಹೊಟ್ಟೆ ನೋವು ಕಡಿಮೆ ಆಗಿದೆ ಹುಡುಗರಿಗೆ. ನಾನು ಬೇಕ್ರಿ ತಿಂಡಿ ಕೊಟ್ಟರೆ ಖಂಡಿತವಾಗ್ಲೂ ಹೊಟ್ಟೆ ನೋವು ಬರುತ್ತೆ. ಸ್ವೀಟ್ಸ್ ಅಂಥವಿಂಥವು ಕೊಡಿಸಿದ್ರೆ ಜಾಸ್ತಿ ಹೊಟ್ಟೆ ನೋವು ಅನ್ನೋನು ಅದನ್ನು ನಾನು ನೆನ್ಪಿಟ್ಕೊಂಡು ಎಲ್ಲಿ ನಾನು ಮಿಸ್ಟೇಕ್ ಮಾಡ್ತಿದ್ದೀನಿ ಅಂತ ಹೇಳಿ ಅದನ್ನು ಬಿಟ್ಟಾಯಿತು. ಈ ಥರ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ರೀಚಾರ್ಜ್ ಬಿಲ್ಗಳಲ್ಲಿ ಲಾಂಗ್ ಪೀರಿಯಡ್ ರೀಚಾರ್ಜ್ ಮಾಡಿದ್ರೆ ಖಂಡಿತವಾಗ್ಲೂ ಮಂತ್ಲಿ ₹100 ಆದರೂ ಸೇವ್ ಆಗುತ್ತೆ. ಈ ರೀತಿ ಟ್ರೈ ಮಾಡಿ ನಾನು ಬಂದು ದುಡ್ಡನ್ನು ₹1500ವರೆಗೂ ದುಡ್ಡು ಕೂಡಿಟ್ಟಿದ್ದೀನಿ. ₹500 ಎಕ್ಸ್ಟ್ರಾ ಈ ಪರ್ಸಲ್ಲಿ ಯಾವತ್ತೂ ಇರುತ್ತೆ. ಸೊ 3500 ಬಂದು ನಾನು ಈ 1.5 ತಿಂಗಳಲ್ಲಿ ಕೂಡಿಟ್ಟಿರುವಂಥ ಹಣ, ಈ 45 ದಿವಸಗಳಲ್ಲಿ ನಾನು ಕೂಡಿಟ್ಟಿರುವಂಥದ್ದು ಹಣ. ಅಂದರೆ ಫೆಬ್ರವರಿಯಲ್ಲಿ 2 ದಿವಸ ಇಲ್ಲ ಅಲ್ವಾ. ಸೊ ಟೋಟಲಾಗಿ 43 ದಿನದಲ್ಲಿ ನಾನು ಸೇರಿಸಿರುವಂಥ ಹಣ ಇದು. ತುಂಬ ಖುಷಿ ಆಗ್ತಾಯಿದೆ. 3500 ಈಗ ನನ್ನ ಪರ್ಸಲ್ಲಿದೆ. ಸೊ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಕೂಡಿಟ್ಟು ಏನಾದರೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಏನಾದರೂ ಇನ್ವೆಸ್ಟ್ ಮಾಡ್ಬೋದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಒಂಥರ ಇನ್ಸ್ಪೈರ್ ಆಗಿರುತ್ತೆ ಅನ್ಕೋತೀನಿ. ಯಾಕಂದರೆ ನಾವು ಜಾಸ್ತಿ ಪಾಸಿಟಿವಿಟಿಯನ್ನೇ ಹುಡುಕ್ತಾ ಹೋಗಬೇಕು. ಈಗ ನಾನು ಈ ಚೈನ್ ವಿಷಯ ಹೇಳಿದೆ ಅಲ್ವಾ. ಸೊ ಈ ಚೈನ್ ತೊಗೊಂಡು ಆಲ್ಮೋಸ್ಟ್ ಆಗಿ ಬಂದು 2018ಅಲ್ಲಿ ಮಾಡಿಸಿದ್ದು. ನನ್ನ ಬರ್ತ್ಡೇ ದಿವಸನೇ ನನಗೆ ನಮ್ಮ ಆಚಾರಪ್ಪ ಕೊಟ್ಟರು. ಸೊ ಅವತ್ತು ಬಂದು ನಾನು ತುಂಬ ಖುಷಿಯಾಗಿದ್ದೆ. ಆವತ್ತಿನ ದಿನ ನೆನೆಸ್ಕೊಂಡ್ರೆ ಆ ಒಂದು ದಿನ ಬಂದು ನನಗೆ ಈ ಒಂದು ಚೈನು ಮತ್ತು ಆವತ್ತಿನ ಸ್ಯಾರಿ ನನಗೆ ಒಂದು ಒಳ್ಳೆ ಪಾಸಿಟಿವಿಟಿ ವೈಬ್ ಕೊಡುತ್ತೆ. ನಾನೇನು ಮಾಡ್ತೀನಿ ಅಂದರೆ ಆ ಸ್ಯಾರಿ ಹಾಕ್ಕೊಳ್ಳೋವಾಗೆಲ್ಲ ಖುಷಿ ಆಗುತ್ತೆ. ಪರ್ಪಲ್ ಕಲರ್ ಸ್ಯಾರಿ ಅದು. ಸೊ ನನಗೆ ಇಷ್ಟವಾದಂಥ ಸ್ಯಾರಿ. ಸೊ ಅದರಲ್ಲಿ ಕೂಡ ನಾನು ದುಡ್ಡನ್ನು ಕೂಡಿಡ್ತಾ ಇರ್ತೀನಿ, ಎತ್ತಿಡ್ತಾ ಇರ್ತೀನಿ. ಯಾರಿಗೂ ಸಾಮಾನ್ಯವಾಗಿ ಮನೇಲಿ ಗೊತ್ತೇ ಇರಲ್ಲ. ಇವಳು ಸೀರೆಯಲ್ಲಿ ಇಟ್ಟಿರ್ತಾಳೆ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ. ಈ ಸೀರೆಗಳಲ್ಲಿ ಹುಡುಕೋ ಕಾಸಿಟ್ಟಿರ್ತಾಳೆ ಅಂತ ಹೇಳ್ತಾ ಇರ್ತಾರೆ, ಯಾವತ್ತಾದರೂ ಕಿಂಡಲ್ ಮಾಡ್ತಾ ಇರ್ತಾರೆ. ಸೊ ನಾನು ಬಂದು ಈ ಥರನೇ ಮಾಡೋದು. ಉಂಡಿಯನ್ನು ನಂಬ್ತೀನಿ, ಇಲ್ಲ ಅಂತ ಹೇಳಿಲ್ಲ. ಬಟ್ ಇದು ಜಾಸ್ತಿ ಈ ನಡುವೆ ರೂಢಿ ಮಾಡ್ಕೊಂಡಿರುವಂಥ ವಿಷಯ. ಚಿಕ್ಕ ವಯಸ್ಸಲ್ಲೆಲ್ಲ ಉಂಡಿ ಜಾಸ್ತಿ ಯೂಸ್ ಮಾಡಿದ್ದೀನಿ. ಬಟ್ ಈಗ ನನಗೆ ತಕ್ಕ ಹಾಗೆ ಸೀರೆಗಳನ್ನು ಒಂದು ಬ್ಯಾಂಕ್ ಲಾಕರ್ ಥರ ಯೂಸ್ ಮಾಡ್ತೀನಿ ನಾನು. ಈ ಥರ ಟಿಪ್ಸ್ಗಳನ್ನು ಫಾಲೋ ಮಾಡ್ತೀನಿ. ಯಾಕಂದರೆ ಪಾಸಿಟಿವ್ ಆಗಿ ವೈಬ್ ಇರುತ್ತೆ ನಮಗೆ. ದುಡ್ಡು ಕೂಡಿಡಬೇಕು, ಎತ್ತಿಡಬೇಕು, ತೊಗೋಬೇಕು. ಇನ್ನೂ ಹೆಚ್ಚೆಚ್ಚಿಗೆ ಬಂದು ನಾವು ಹಣವನ್ನು ಸೇವ್ ಮಾಡಬೇಕು. ದುಡ್ಡು ಜಾಸ್ತಿ ಕೂಡಿಟ್ಟು ಏನಾದರೂ ಪರ್ಚೇಸ್ ಮಾಡಬೇಕು. ದಿಢೀರಂಥ ಒಂದು ಸಮಯ ಅಂತ ಬಂದಾಗ ಸ್ಕೂಲ್ ಫೀಸ್ ಕಟ್ಟೋದಕ್ಕೋ, ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಕಟ್ಟೋದಕ್ಕೋ, ಇಲ್ಲ ಏನೋ ಒಂದು, ಈಗೆಲ್ಲ ಕರೆಂಟ್ ಬಿಲ್ ಇಲ್ಲ ಬಿಡಿ, ಆವಾಗ ಬಂದು ಕರೆಂಟ್ ಬಿಲ್ ಜಾಸ್ತಿ ಬರೋವಾಗ ಈ ಥರ ಸೇವಿಂಗ್ ಮಾಡಿರೋ ಹಣದಲ್ಲೇ ನಾನು ದಿಢೀರಂತ ಬಂದಾಗ ನಾನು ಎತ್ತಿ ಕಟ್ಬಿಡ್ತಾ ಇದ್ದೆ. ಮನೆಯವ್ರು ಬಂದಮೇಲೆ ಮನೆಯವ್ರ ಹತ್ರ ಇಸ್ಕೊಳ್ತಾ ಇದ್ದೆ. ಈ ಥರ ಮಾಡ್ತಾ ಇದ್ದೆ. ಮತ್ತು ದಿಢೀರಂತ ಏನಾದರೂ ಒಂದು ಸಿಂಪಲ್ಲಾಗಿ ಅಡ್ಮಿಟ್ ಇಲ್ಲದೆ ಹೆಲ್ತ್ ಇಶ್ಯೂಸ್ ಆದಾಗ ಖಂಡಿತವಾಗ್ಲೂ 1000 ಆದರೂ ಆಗೇ ಆಗುತ್ತೆ. ಸಿಂಪಲ್ಲಾಗಿ ಒಂದು ನೆಗಡಿ, ಕೆಮ್ಮು, ಜ್ವರ ಅಂತ ಬಂದುಬಿಟ್ರೆ ಅದು ಹೋಗಿ ತೋರಿಸ್ಕೊಂಬರೋ ಅಷ್ಟೊತ್ತಿಗೆ ಒಂದು ಬ್ಲಡ್ ಚೆಕಪ್ ಆದರೂ ಬರ್ಕೊಟ್ಬಿಡ್ತಾರೆ. ಈ ವೈರಲ್ ಫೀವರು ಹರಡೋ ಟೈಮಲ್ಲೆಲ್ಲ ಬ್ಲಡ್ ಟೆಸ್ಟ್ ಮಾಡಿನೇ ನಮಗೆ ರಿಸಲ್ಟ್ ನೋಡಿನೇ ನಮಗೆ ಟ್ಯಾಬ್ಲೆಟೇ ಕೊಡೋದು. ಅಂಥದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀನಿ. ಮತ್ತು ದಿಢೀರ್ ಖರ್ಚುಗಳೇನಾದರೂ ಬಂತು, ಏನೋ ಒಂದು ಪರ್ಚೇಸ್ ಮಾಡಬೇಕು, ಇಲ್ಲ ಏನೋ ಒಂದು ಕಟ್ಟಬೇಕು, ಏನೋ ಒಂದು ಬಡ್ಡಿ ಕಟ್ಟಬೇಕು. ಇವಾಗ ಒಡವೆ ಇಟ್ಟಿರ್ತೀವಿ. ಸೊ ಒಡವೆ ಏನಾದರೂ ಇಟ್ಟು ನಾವು ಬಿಸ್ನೆಸ್ಗೆ ನಾವು ಇನ್ವೆಸ್ಟ್ ಮಾಡಿರುವಾಗ ಆ ಬಡ್ಡಿಗಳು ಕರೆಕ್ಟಾಗಿ ಕಟ್ಕೊಂಡು ಹೋಗಬೇಕು ಅಲ್ವಾ. ಸೊ ಈ ಥರ ಎಲ್ಲನೂ ನಾನು ಪ್ಲ್ಯಾನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಸ್ಯಾರಿನ ಬಂದು ಬ್ಯಾಂಕ್ ಥರ ಯೂಸ್ ಮಾಡೋದು ನಾನು. ದಿಢೀರಂತ ಕಷ್ಟ ಅಂತ ಬಂದರೆ ನಾನು ಸೀರೆನೇ ಹುಡುಕ್ತೀನಿ ವಿನಃ ಯಾರನ್ನೂ ಕೇಳಲ್ಲ. ಸೊ ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾಯಿದ್ದೀನಿ. ನೀವು ಹಾಗೇ ಮಾಡಿ. ಖಂಡಿತವಾಗ್ಲೂ ದುಡ್ಡು ನಿಮ್ಮಿಂದನೂ ಕೂಡಿಡೋಕ್ಕೆ
ಸಾಧ್ಯ. ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ. ವೇಸ್ಟಾಗಿ ಜಂಕ್ ಫುಡ್ಸ್ಗೆ ಬೇಕರಿಗೆ ದುಡ್ಡಿಡೋ ಬದಲು ಫ್ರೂಟ್ಸ್ ತಗೊಳ್ಳಿ. ಸೀಸನಲ್ ಫ್ರೂಟ್ಸ್ ಏನು ಕಡಿಮೆ ಸಿಗುತ್ತೆ, ಎಲ್ಲನೂ ಕಡಿಮೆ. ಈ ನಡುವೆ ಬಂದು ನಾನು ನೋಡ್ಕೊಂಡಿರೋ ಪ್ರಕಾರ ಸಪೋಟ, ಈ ಮೂಸಂಬಿ ಮತ್ತು ಆರೆಂಜು ಇದೆಲ್ಲ ಸ್ವಲ್ಪ ರೇಟ್ ಕಡಿಮೆ ಇದೆ, ಸೀಸನಾಗಿ ಬರುವಂಥದ್ದು. ಸೊ ಅಂಥದ್ದು ನೋಡಿ ಜಾಸ್ತಿ ಹಣ್ಣುಗಳು ತಗೊಳ್ಳಿ. ಲೈಫನ್ನು ನೀಟಾಗಿ ಸೆಕ್ಯೂರ್ಡಾಗಿ ಮತ್ತು ಹೆಲ್ದಿಯಾಗಿ ಲೀಡ್ ಮಾಡಿ. ಅವಾಗ ಬಂದು ನಿಮಗೆ ರೋಗದ ಒಂದು ತೊಂದರೆ ಕೂಡ ಕಡಿಮೆ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ತೂಕ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಆಗಿ ಹಣ್ಣು ತಿಂತಾ ಬಂದರೆ ಎಷ್ಟೊಂದು ತೂಕ ಕಡಿಮೆ ಆಗುತ್ತೆ, ನಾವು ಎಷ್ಟೊಂದು ಕ್ಯಾಲರೀಸ್ನ ಬರ್ನ್ ಮಾಡ್ಬೋದು, ಹೆಲ್ತನ್ನು ಚೆನ್ನಾಗಿ ನೋಡ್ಕೋಬೋದು. ಫ್ರೂಟ್ಸ್ ಜಾಸ್ತಿ ತಿನ್ನುವಂತಹ ಒಂದು ಹೆಣ್ಮಕ್ಳಲ್ಲಿ ಗ್ಲೋ ಜಾಸ್ತಿ, ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ, ಹೇರ್ ಹೆಲ್ತ್ ಚೆನ್ನಾಗಿರುತ್ತೆ, ನಾರ್ಮಲಾಗೆ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಪೀರಿಯಡ್ಸ್ ಕರೆಕ್ಟಾಗಿ ಬರುತ್ತೆ, ಯುಟ್ರಸ್ಗೆ ಸಂಬಂಧಪಟ್ಟಂಥ ತೊಂದರೆಗಳು ಕಡಿಮೆ ಆಗ್ತವೆ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಬೇಗ ಪ್ರೆಗ್ನೆಂಟ್ ಆಗ್ತಾರೆ, ಬಿಕಾಸ್ ಅದರಲ್ಲಿರುವಂಥ ವೈಟಮಿನ್ ಸಿ ಇದೆಲ್ಲನೂ ಐರನ್ ಕಂಟೆಂಟು. ಸೊ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಫುಡ್ಡಲ್ಲಿ ಜಾಸ್ತಿ ಜಂಕನ್ನು ಕಮ್ಮಿ ಮಾಡಿ, ಕಡಿಮೆ ರೇಟ್ ಇರೋವಾಗ ಹಣ್ಣುಗಳನ್ನು ಜಾಸ್ತಿ ತೊಗೊಂಡು ತಿನ್ನೋದು. ಜಾಸ್ತಿ ರೇಟ್ ಇದ್ರೂ ತೊಗೊಳ್ತೀನಿ ನಾನು, ತೊಂದರೆ ಅಂತ ಹೇಳ್ತಿಲ್ಲ, ಬಟ್ ಸೀಸನಲ್ ಫ್ರೂಟ್ಸನ್ನು ಹೆಚ್ಚಿಗೆ ತೊಗೊಳ್ಳಿ. ಸೊ ಈ ಥರ ಎಲ್ಲ ಮಾಡುವಾಗ ದುಡ್ಡು ಸೇವ್ ಆಗುತ್ತೆ, ಹೆಲ್ತೂ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆಲ್ಲೋ ಒಂದು ಕಡೆ ಮೋಟಿವ್ ಆಗಿ ಇನ್ಸ್ಪೈರ್ ಆಗು ಇರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್.